ಅಂತ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ನಾನು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿರ್ತೀರಾ. ಸೊ ಎಕ್ಸಿಬಿಷನ್ಗೆ ರೆಡಿ ಆಗೋಣ ಅಂತ ನಾವು ರೆಡಿಯಾಗಿ ಹೋಗೋಣ ಅಂತ, ಹೇಗಿದ್ರು ವೀಕೆಂಡ್ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ರೆಡಿಯಾಗಿ ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿಸಿದ್ದೆ. ನೋಡಿ ಕುಣಿತಿದ್ದಾಳೆ. ಹೊರಗಡೆ ಅಂದರೆ ಸಾಕು ಸ್ವಲ್ಪ ಎಕ್ಸೈಟ್ ಆಗೋದು ಜಾಸ್ತಿ ನನ್ನ ಮಗಳು. ಅವಳನ್ನ ನಾವಿನ್ನೂ ಸ್ಕೂಲಿಗೆ ಸೇರಿಸಿಲ್ಲ, ಸೊ ಹಾಗಾಗಿ ಮನೇಲೇ ಇದ್ದಾಳೆ. ಹೊರಗಡೆ ಅಂದರೆ ಅವಳಿಗೆ ಬರೀ ಆಟ ಆಡೋದಕ್ಕೆ ಮಾತ್ರ ಕರ್ಕೊಂಡು ಹೋಗ್ತೀವಿ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಸೊ ಎಕ್ಸಿಬಿಷನಲ್ಲಿ ಎಲ್ಲ ಥರನೂ ಇರುತ್ತಲ್ವಾ, ಅವಳು ಬರೀ ಪಾರ್ಕ್ ಅಂತಾನೆ ಹಠ ಮಾಡ್ತಿದ್ಲು. ನೋಡಿ ಈಗಲೂ ಇಲ್ಲೂ ಇದೆ ಹೇಳ್ತಿದ್ದಾಳೆ ಪಾರ್ಕ್ ಹೋಗೋಣ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ವಿ. ಸೊ ನಾವು ಬಂದಿರೋದು ಉಳ್ಳಾಳಲ್ಲಿ ಲೊಕೇಟ್ ಆಗಿರೋ ಅಂಥ ಈ ಪ್ಲೇಸ್ಗೆ. ಇಲ್ಲಿ ಎಕ್ಸಿಬಿಷನ್ ನಡೀತಿತ್ತು ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ನೋಡ್ತಾ ಇರ್ಬೋದು ಎಂಟ್ರಿ ಹೇಗಿದೆ ಅಂತ ನೋಡಿ. ಸೊ ಇಲ್ಲಿ ಬರ್ಡ್ಸ್ದು ಸ್ವಲ್ಪ ಏನೋ ರೋಬೋಟಿಕ್ ಬರ್ಡ್ಸ್ದೆಲ್ಲ ಇಲ್ಲಿ ವೆಲ್ಕಮ್ ಥರ ಮಾಡಿದ್ರು. ಅಂದರೆ ಫಸ್ಟ್ ಹೋದಾಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೋಡಿ ಟಿಕೆಟ್ ಬಂದು ಒಬ್ರಿಗೆ ಪರ್ಸನ್ಗೆ 50 ರೂಪಾಯಿ ಅಂತ ಹೇಳಿದ್ದು. ನನ್ನ ಮಗಳಿಗೆ 3 ವರ್ಷ ಅಂತ ಅಂದ್ಬಿಟ್ಟು ನಾವು ಟಿಕೆಟ್ ತಗೊಂಡಿಲ್ಲ. ಧನ್ವಿ ಅಂತೂ ಸಿಕ್ಕಿದ್ದೆಲ್ಲ ಬೇಕು ಅಂತ ಕೇಳ್ತಾ ಇದ್ಲು, ಯಾಕಂದರೆ ಆಟ ಸಾಮಾನೆಲ್ಲ ಅಲ್ಲಿ ಚೆನ್ನಾಗಿತ್ತು. ಸೊ ನಾವು ಹೋಗ್ಬೇಕಾದ್ರೆ ತಗೊಳ್ಳೋಣ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ವಿ ಒಳಗಡೆ. ಇಲ್ಲಿ ಕೂಡ ನಾನು ಕನ್ನಡಕ ನೋಡಿದ್ದೀನಿ, ನನಗೆ ಇಷ್ಟ ಅಂತ ಎಲ್ಲ ಎತ್ಕೊಂಡೆಲ್ಲ ಹರಡ್ತಿದ್ಲು. ಆಮೇಲೆ ತಗೊಳ್ಳೋಣ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀವಿ. ನಾನು ಬೇಡ ಭಯ ಅಂತ ಹೇಳ್ತಾ ಇದ್ದೆ. ಜಾಯಿಂಟ್ ವೀಲ್ ನೋಡೋದಕ್ಕೆ ಆಗಿದೆ, ಇನ್ನು ಹೋಗೋದಕ್ಕೆ ತುಂಬ ಭಯ ಪಡ್ತಿದ್ದೆ. ಸೊ ಹೋಗೋಣ ಹೆಂಗಿದ್ರು ಬಂದಿದ್ದೀವಲ್ಲ ಅಂತ ಹೇಳಿ ಕರ್ಕೊಂಡು ಹೋದ್ರು ನನ್ನ ಹಸ್ಬೆಂಡು. ನೋಡಿ ನನ್ನ ಮಗಳಂತೂ ತುಂಬ ಭಯ ಪಟ್ಕೋತಾಳೆ ಅಂತ ಅಂದ್ಕೊಂಡಿದ್ವಿ. ನಮಗಿಂತ ಅವಳೇ ಜಾಸ್ತಿ ಎಂಜಾಯ್ ಮಾಡ್ತಿದ್ಲು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಿರಿಚ್ತಾ ಇದ್ಲು. ಆ ಕಡೆ ಈ ಕಡೆ ಕೂತಿರೋ ಮಕ್ಕಳೆಲ್ಲ ಕಿರಿಸ್ತಾ ಇದ್ರೆ ಇವಳು ಒಂದು ಕಡೆ ಕಿರಿಸ್ತಾ ಇದ್ಲು. ಸೊ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ.
ಅಂತ ಎಷ್ಟು ಅಂದ್ರು ಏನು ಗೊತ್ತಿಲ್ಲ. ಶಾಪ್ ಆಯ್ತು. ಇದಲ್ಲ ಎಕ್ಸಿಬಿಷನ್ ಅಂತ ಹೇಳಿದ್ರು. ಸೊ ಇಲ್ಲೇನು ಅಷ್ಟೇನು ಆಟಗಳಿದ್ವು, ಅಷ್ಟೇ ನೋಡೋದಕ್ಕೆ ಅಷ್ಟೇನು ಇರಲಿಲ್ಲ. ಸೊ ಇದೆಲ್ಲ ನೋಡಿಕೊಂಡು ಇನ್ನೇನು ಆಟ ಆಡಿಲ್ಲ, 2 ಆಟ ಆಡಿದ್ದು. ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಪಾರ್ಕ್ಗೆ ಹೋಗಿದ್ವಿ. ಅಲ್ಲೇ ಉಳ್ಳಾಳಲ್ಲಿ ಒಳ್ಳೆ ಪಾರ್ಕ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಯಾವತ್ತೂ ಹೋಗಿರಲಿಲ್ಲ. ಧನ್ವಿ ಹೇಗಿದ್ರು ಪಾರ್ಕ್ ಅಂತ ಹೇಳ್ತಾನೆ ಇದ್ಲು. ಸೊ ಇವಳಿಗೆ ಒಳ್ಳೆ ಪಾರ್ಕ್ಗೆ ಕರ್ಕೊಂಡು ಬಂದ್ವಿ ಅಂತ ನನಗನ್ನಿಸ್ತು. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಹೀರೋಯಿನ್ನ ಆಗ್ಲೇ ಏನೋ ಹೇಳ್ತಿದ್ದೆ ಹೀರೋಯಿನ್ ಅಂತ. ಸಾಕಾಯ್ತಾ? ಕುತ್ಕೊಳ್ಳೋದಂದ್ರೆ ಆಗಲ್ಲ. ಸೊ ಇಲ್ಲಿ ನನ್ನ ಮಗಳು ಏನೇನು ಇಷ್ಟನೋ ಅದೆಲ್ಲ ಆಟ ಆಡ್ತಾ ಇದ್ಲು. ನೋಡ್ತಾ ಇರ್ಬೋದು, ಒಳ್ಳೆ ದೊಡ್ಡ ಪಾರ್ಕ್ ಇದು. ಬಟ್ ನಮ್ಮನೆ ಹತ್ರ ಇರೋದಂತೂ ತುಂಬ ಚಿಕ್ಕದು. ಇಲ್ಲಿ ಬಂದು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಜಾಸ್ತಿ ಆಟ ಆಡಿಲ್ಲ ಅವಳು ಯಾವುದೇ ಪಾರ್ಕಿಗೆ ಹೋದ್ರೂ ಕೂಡ ಸ್ಲೈಡ್ ಮತ್ತು ಸ್ವಿಂಗ್ನ ಮಿಸ್ ಮಾಡೋದೇ ಇಲ್ಲ. ಸೊ ಇಲ್ಲಂತೂ ತುಂಬ ಎಂಜಾಯ್ ಮಾಡಿದ್ಲು. ಬಟ್ ನಾವಂತೂ ಸ್ವಲ್ಪ ಹೊತ್ತು ಆಟ ಆಡೋಕೆ ಅಷ್ಟೇ ಬಿಟ್ಟಿದ್ದವಳನ್ನ. ಇದು ಇವಳು ಫೇವ್ರೇಟ್. ಸ್ವಿಂಗ್ ಎಲ್ಲ ಕಡೆ ಹೋದ್ರೂ ಇದೊಂದು ಇದ್ದೇ ಇರಬೇಕು ಅವಳಿಗೆ ಆಟ ಆಡೋದಕ್ಕೆ. ಅಲ್ಲಿ ಆಟ ಆಡಿದ್ದು ಸಾಕಾಗಿಲ್ಲ ಅಂತ ಇಲ್ಲಿ ಕೂಡ ದೊಡ್ಡೋರು ಆಡೋ ಕಡೆ ಜಿಮ್ ಏರಿಯಾ ಕೂಡ ಬಂದು ಆಡ್ತಾ ಇದ್ದಾಳೆ ಅವ್ರ ಅಪ್ಪ ಜೊತೆ. ಒಟ್ನಲ್ಲಿ ಎಲ್ಲಾನು ಅವಳು ಎಂಜಾಯ್ ಮಾಡಬೇಕು, ಎಲ್ಲಾನು ಟ್ರೈ ಮಾಡಬೇಕು ಅಂತ ಮಾಡ್ತಾನೆ ಇರ್ತಾಳೆ. ಮಕ್ಕಳೇ ಹೀಗೆ ಅನ್ಸುತ್ತೆ, ಪ್ರತಿಯೊಂದು ಹೊಸದನ್ನ ಕಲಿತಾನೆ ಇರ್ತಾರೆ. ಬೇಡ ಅಂತ ಅಂದ್ರೂ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಬೇಡ ಅಂತ ಹೇಳಿದ್ರು. ಇದೆಲ್ಲ ಆಟಗಳನ್ನ ಮುಗಿಸಿ ನೆಕ್ಸ್ಟ್ ನಾವು ಹೋಗಿದ್ದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಹಾಗೆ ತಿನ್ಕೊಂಡು ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂತ.
ಮತ್ತೆ ಇಲ್ಲಿಗೆ ಬಂದು ಚಾಟ್ಸ್ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಹಾಗೆ ಇಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ನೋಡಿದ ತಕ್ಷಣ ಬೇಕೇ ಬೇಕು ಅಂತ ಹಠ ಮಾಡಿದ್ಲು. ಅವಳಿಗೆ ಯಾವುದಾದ್ರೂ ಕೊಟ್ಟು ಕೂರಿಸಿದ್ವಿ. ನೆಕ್ಸ್ಟ್ ಇದೆಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೊಸ ಫೋನ್ ತಗೊಂಡೆ. ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾಕೆ ಅಂದರೆ ನನ್ನ ಹಳೆ ಫೋನು ತುಂಬ ಡ್ಯಾಮೇಜ್ ಆಗಿರೋದ್ರಿಂದ ಮತ್ತೆ ಅದರಲ್ಲಿ ಯಾವುದೇ ವಿಡಿಯೋಸ್ ಫೋಟೋಸ್ ಏನೂ ತಗೊಳಕ್ಕಾಗ್ತಾ ಇರಲಿಲ್ಲ. ಸ್ಟೋರೇಜ್ ಕೂಡ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಈ ಒಂದು ಹೊಸ ಫೋನ್ನ ತಗೊಂಡೆ. ಮೋಟೋರೋಲಾ ಫೋನ್ ತಗೊಂಡಿದ್ದೀನಿ. ಸೊ ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಹೊಸದು ತಗೊಂಡಿದ್ದೀನಿ. ನೋಡೋಣ, ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಣ ಅಂತಲೇ ಹೊಸ ಫೋನ್ ತಗೊಂಡಿದ್ದೀನಿ. ನೋಡೋಣ, ಆದಷ್ಟು ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ಹೊಸ ವಿಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನಾನು ಹೊಸ ಫೋನ್ ತೊಗೊಂಡಿರೋದು ಯಾಕೆ ಅಂತ ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಒಳ್ಳೆ ಫೋನ್ ಇರಲಿಲ್ಲ. ಯಾಕಂದರೆ ಒಡೆದೋಗಿರೋ ಫೋನಲ್ಲೇ ನಾನು ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಹೊಸ ಫೋನ್ ತೊಗೊಂಡು ಅದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೊಳ್ಳೆ ವೀಡಿಯೋ ಮಾಡೋಣ ಅಂತ. ಮತ್ತು ಅದರಲ್ಲಿ ಹಳೆ ಫೋನಲ್ಲಿ ಸ್ಟೋರೇಜ್ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಈ ಫೋನ್ನ ತೊಗೊಂಡೆ, ಹೊಸ ಫೋನು. ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ, ಅಂದರೆ ನಮ್ಮ ಬಡ್ಜೆಟಿಗೆ ತಕ್ಕಂತೆ ನಾವು ತೊಗೊಂಡಿದ್ದೀವಿ. ಅದ್ರ ಡೀಟೇಲ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ಬೆಳಗ್ಗೆಯಿಂದ ಸಂಜೆಯಿಂದ ಏನೇನು ನಾವೆಲ್ಲ ಎಲ್ಲಿ ಹೋಗಿದ್ವಿ, ಎಲ್ಲಿ ಬಂದ್ವಿ, ಏನು ಮಾಡಿದ್ವಿ ಅಂತ ಎಲ್ಲ ಈ ವ್ಲಾಗಲ್ಲಿ ತಿಳಿಸಿದ್ದೀನಿ. ಮತ್ತು ಹೊಸ ಫೋನ್ ಅನ್ಬಾಕ್ಸಿಂಗ್ ಮಾಡಿದ್ದೀವಿ, ಅದನ್ನು ಕೂಡ ಪೂರ್ತಿ ವಿಡಿಯೋ ನೋಡಿ. ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.